ಹಲೋ ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಿರಿ ಸಂಪಿಗೆ ಯೂಟ್ಯೂಬ್ ಚಾನಲ್. ಇವತ್ತು ನನಗನ್ಸಿದಂತಹ, ನನಗೆ ಒಂದು ಅನುಭವಕ್ಕೆ ಬಂದಂತಹ ಒಂದು ವಿಷಯ ನಿಮ್ಮ ಹತ್ರ ಹೇಳ್ಬೇಕು ಅಂತ ಅನಿಸ್ತು. ಹಂಗಾಗಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತು. ಎಷ್ಟೋ ಜನ ಹೇಳ್ತಾರೆ, ಯಾವುದೇ ಒಂದ್ ಮಗು ಓದೋದಿಕ್ಕೆ ಬರ್ತಿಲ್ಲ ಅಥವಾ ಬರೆಯೋದಿಕ್ ಬರ್ತಿಲ್ಲ, ಏನೋ ಕಷ್ಟ ಪಡ್ತಿದೆ ಓದೋದು ಬರೆಯೋದ್ರಲ್ಲಿ ಅಂದಿದ ತಕ್ಷಣ ನಾವೇನ್ ಮಾಡ್ತೀವಿ ಅಂತ ಅಂದ್ರೆ ಆ ಮಗುಗ್ ಓದಕ್ ಬರೋದೇ ಇಲ್ಲ ಅಥವಾ ದಡ್ಡ, ಬೇರೆ ಬೇರೆ ಪದಗಳಿಂದ ನಾವು ಅವ್ರನ್ನ ಬೈಯೋದು ಎಲ್ಲ ಮಾಡ್ತೀವಿ. ಬಟ್ ನನಗೆ ಇವತ್ತು ಅನುಭವಕ್ಕೆ ಬಂದಿದ್ದು ಒಂದು ವಿಷಯ ನಿಮ್ಮ ಹತ್ರ ಶೇರ್ ಮಾಡೋದಿಕ್ಕೆ ಬರ್ತೀನಿ. ಇವತ್ ನನ್ನ ಸ್ಕೂಲಲ್ಲಿ ಒಂದು ಗೋಪುರದ ಆಟ ಅಂತ ಮೆಂಟಲ್ ಎಬಿಲಿಟಿ ಗೇಮ್ ನ ನಾನು ಆಡಿಸ್ತಾ ಇದ್ದೆ. ಆಡಿಸ್ಬೇಕಾದ್ರೆ ಆ ಮಗು ಕೂಡ ಇತ್ತು, ಅಂದ್ರೆ ಓದೋದಿಕ್ಕೆ ಬರೆಯೋದಿಕ್ಕೆ ತೀರಾ ಕಷ್ಟ ಪಡುವಂತಹ ಮಗು ಕೂಡ ಇತ್ತು. ಬೇರೆ ಮಕ್ಕಳು, ನಾರ್ಮಲ್ ಇರುವಂತಹ ಮಕ್ಕಳು ಕೂಡ ಇದ್ರು. ಅದು ಮೈಂಡ್ ಗೇಮ್ ಆಗಿರೋದ್ರಿಂದ ಅದನ್ನ ತೀಕ್ಷ್ಣವಾಗಿ ನಾವು ಅಬ್ಸರ್ವ್ ಮಾಡಿ ಆ ಒಂದು ಗೇಮ್ ನ ಆಡ್ಬೇಕಾಗತ್ತೆ. ನಾನು ನಿಮ್ಗೆ ಐಕಾನ್ ಅಲ್ಲಿ ತೋರಿಸ್ತೀನಿ ನನ್ನ ಸೈಡ್ ಅಲ್ಲಿ ಆ ಗೇಮ್ ಯಾವ ತರ ಇರುತ್ತೆ ಅಂತ. ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಗೊತ್ತಿರ್ಬೇಕು. ಆಲ್ಮೋಸ್ಟ್ 4ನೇ ಕ್ಲಾಸ್ ಮಗು ಅದು ಅಷ್ಟೇನೆ. ಆ ಮಗು ಎಷ್ಟು ತೀಕ್ಷ್ಣವಾಗಿ ಯೋಚನೆ ಮಾಡಿದೆ ಅಂದ್ರೆ ಎಲ್ಲರಿಗೂ ಹೇಳ್ಕೊಟ್ಟಿದ್ ತರನೇ ನಾನು ಅವನಿಗೂ ಹೇಳ್ಕೊಟ್ಟಿದ್ದೆ. ಎಲ್ಲರನ್ನು ಗ್ರೂಪ್ ಅಲ್ಲಿ ಕೂರಿಸ್ಕೊಂಡು ನಾನು ಅದನ್ನ ಹೇಳ್ಕೊಡ್ತಾ ಇದ್ದು ಗೇಮ್ ನ. ಎಲ್ಲಾರನ್ನು 1 by 1 ಕರೆದು ಕೂಡ ನಾನು ಆಟ ಆಡಿಸ್ತಾ ಇದ್ದೆ, ಗೇಮ್ ನ ಆಡಿಸ್ತಿದ್ದೆ. ಬಟ್ ಎಲ್ಲಾ ಮಕ್ಳು ಕೂಡ ಒಂದಲ್ಲ 2-3 ಸ್ಟೆಪ್ ಅಲ್ಲಿ ತಪ್ಪು ಮಾಡಿ ಅಥವಾ ಹೇಳಿಸ್ಕೊಂಡ್ರು. ಆದ್ರೆ ಈ ಮಗು ನೆಕ್ಸ್ಟ್ ಎದ್ ನಿಂತ್ಕೊಂಡು ನಾನು ಮಾಡ್ತೀನಿ ಅಂತ ಬಂದ. ನನಗೂ ಖುಷಿ ಆಯ್ತು ಹೇಗ್ ಮಾಡ್ತಾನೆ ಅಂತ. ಎಲ್ಲಾ ಫುಲ್ಲು ಸೈಲೆಂಟ್ ಆದ್ವಿ, ಯಾರು ಕೂಡ ಏನು ಹೇಳ್ಕೊಟ್ಟಿಲ್ಲ. ಆ ಮಗು ಒಂದು ಸರಿ ಕೂಡ ನಮ್ಮ ಹತ್ರ ಯಾರ ಹತ್ರನೂ ಹೇಳಿಸ್ಕೊಂಡಿಲ್ಲ, ಫ್ರೆಂಡ್ಸ್ ಹತ್ರ ಹೇಳಿಸ್ಕೊಂಡಿಲ್ಲ. ಎಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡ್ತು ಅಂತ ಅಂದ್ರೆ ನಿಜ ಖುಷಿ ಆಯ್ತು. ಒಂದು ಸರಿನೂ ಹೇಳಿಸ್ಕೊಳ್ದೆ ಗೇಮ್ ನ ಫ್ರಾಕ್ಷನ್ಸ್ ಆಫ್ ಸೆಕೆಂಡ್ಸ್ ಅಲ್ಲಿ ಕ್ಲೋಸ್ ಮಾಡ್ಬಿಟ್ಟ. ನಿಜ ನನ್ಗೆ ತುಂಬಾ ಖುಷಿ ಆಯ್ತು. ಅವಾಗ ಅನ್ಸುತ್ತೆ ನೋಡಿ, ದೇವ್ರು ಯಾವ್ದೋ ಒಂದು ವಿಷಯದಲ್ಲಿ ಕಡಿಮೆ ಮಾಡಿದ್ರೆ ಈ ಮತ್ತೊಂದು ವಿಷಯದಲ್ಲಿ ನಿಜವಾಗ್ಲೂ ಒಂದು ಹೆಲ್ಪ್ ಮಾಡ್ತಾನೆ, ಅಥವಾ ದೇವ್ರು ಸಪೋರ್ಟ್ ಆಗಿರ್ತಾನೆ, ಅಥವಾ ವಿಶಿಷ್ಟವಾದ ಶಕ್ತಿ ಕೊಟ್ಟಿರ್ತಾನೆ ಅನ್ನೋದು ನನಗೆ ನಿಜವಾಗ್ಲೂ ಅನಿಸ್ತು. ಅದಾದ ಮೇಲೆ ಇನ್ನೊಂದು ವಿಷಯ ಏನು ಅಂತ ಅಂದ್ರೆ, ವೈಜ್ಞಾನಿಕವಾಗಿ ಕೂಡ ಇದ್ರ ಬಗ್ಗೆ ವಿಷಯ ಇದೆ. ಏನು ಅಂತ ಅಂದ್ರೆ, ಯಾವ ಮಗು ಓದೋದ್ರಲ್ಲಿ ಬರೆಯೋದ್ರಲ್ಲಿ ಈಗೆಲ್ಲ ತುಂಬಾ ಚೆನ್ನಾಗಿ ಓದ್ತಿರೋರ್ನ ಅವರ ಎಡಗಡೆ ಇರುವಂತಹ ಬ್ರೈನ್ ತುಂಬಾ ಶಾರ್ಪ್ ಆಗಿ ಕೆಲಸ ಮಾಡುತ್ತಂತೆ. ಅದನ್ನ ವರ್ಬಲ್ ಸ್ಕಿಲ್ಸ್ ಅಂತ ಕೂಡ ಕರೀತಾರೆ, ವರ್ಬಲ್ ಮೈಂಡ್ ಅಂತ ಕೂಡ ಕರೀತಾರೆ. ಆದ್ರೆ ಯಾವ ಮಗು ಚಿತ್ರಗಳನ್ನ ಮತ್ತೆ ವಿನ್ಯಾಸಗಳನ್ನ ಇವಳನ್ನೆಲ್ಲ ಅಬ್ಸರ್ವ್ ಮಾಡಿ ತೀಕ್ಷ್ಣವಾಗಿ ತುಂಬಾ ತಲೆಗೆ ಹಾಕೊಳ್ತಾರ, ಅದು ಬೇರೆದೇ ಒಂದು ಮೆದುಳಿನ ಭಾಗ ಆಗಿರುತ್ತೆ. ಯಾವುದೇ ಮಗು ಕೂಡ ದಡ್ಡದು ಅಥವಾ ಓದಕ್ ಬರಲ್ಲ, ಬರೆಯಕ್ ಬರಲ್ಲ ಅನ್ನೋದಕ್ಕಿಂತನೂ ಎಲ್ಲಾ ಮಕ್ಕಳಿಗೂ ಕೂಡ ಒಂದು ವಿಶಿಷ್ಟವಾದಂತಹ ಶಕ್ತಿ ಮಾತ್ರ ಖಂಡಿತ ಇರುತ್ತೆ. ಇದೊಂದು ವಿಷಯ ಹೇಳೋದಕ್ಕೆ ನನ್ಗೆ ಹೇಳ್ಬೇಕು ಅಂತ ನಿಮಗ್ ಅನಿಸ್ತು ಇವತ್ ನಡೆದಿದ್ ಘಟನೆ. ಹಂಗಾಗಿ ಪ್ಲಸ್ ಇನ್ನೊಂದೇನು ಅಂತಂದ್ರೆ, ಸ್ನೇಹಿತರೆ, ನಿಮ್ ಮನೆಗಳಲ್ಲೂ ಕೂಡ ಇರ್ಬೋದು ಅಥವಾ ನಿಮ್ ಶಾಲೆಗಳಲ್ಲಿ ಇರ್ಬೋದು, ಎಲ್ಲಾ ಕಡೆ ಇಂತಹ ಮಕ್ಕಳು ಇದ್ದೇ ಇರ್ತಾರೆ. ಬಟ್ ಅಂತಹ ಮಕ್ಕಳನ್ನ ನಾವು ದಡ್ರು ಅಥವಾ ಓದಕ್ ಬರೆಯಕ್ ಬರಲ್ಲ, ಏನೂ ಬರಲ್ಲ ಅಂತ ಅನ್ನೋದಕ್ಕಿಂತನೂ ಅವ್ರನ್ನ ತೀಕ್ಷ್ಣವಾಗಿ ನಾವು ಅಬ್ಸರ್ವ್ ಮಾಡಿ ಅದೇ ಮಗು ಅಥವಾ ಕ್ರೀಡೆಗಳಲ್ಲೋ ಅಥವಾ ಚಿತ್ರಕಲೆನಲ್ಲೋ ಈ ತರ ಬೇರೆ ಬೇರೆ ಒಂದು ಆಕ್ಟಿವಿಟೀಸ್ ಅಲ್ಲಿ ತೀಕ್ಷ್ಣವಾದಂತಹ ಶಕ್ತಿಯನ್ನ ಹೊಂದಿರ್ತಾರೆ. ಇಂತಹ ಒಂದು ತೀಕ್ಷ್ಣವಾದ ಶಕ್ತಿಯನ್ನ ನಾವು ಅಬ್ಸರ್ವ್ ಮಾಡಿ ಆ ಮಗುನ ಅವನ್ ಯಾವ್ದು ಇಷ್ಟ ಇದೆ, ಏನನ್ನ ಮಾಡಕ್ ರೆಡಿ ಇದಾರೆ ಅನ್ನೋದನ್ನ ಅಬ್ಸರ್ವ್ ಮಾಡಿ ಆ ಮಗುನ ಒಂದು ಹೊರಗಡೆಗೆ ತಗೊಂಡ್ಬರೋದಕ್ಕೆ ನಾವು ಪ್ರಯತ್ನ ಪಡ್ಬೇಕು ಅಷ್ಟೇನೆ. ಎಲ್ಲಾರು ಮನೆಯಲ್ಲೂ ಇಂತಹ ಮಕ್ಳು ಇರೋದ್ರಿಂದ ಯಾವುದೇ ಮಗುನ ನೀವು ದಡ್ಡ ಅಂತ ದಯವಿಟ್ಟು ಬೈಯೋದ್ ಬೇಡ. ಆ ಮಕ್ಕಳಿಗೆ ನಾವು ಸಪೋರ್ಟ್ ಮಾಡೋಣ. ಏನಾದ್ರೂ ಅವರು ಸಕ್ಸಸ್ ಮಾಡೋದಕ್ಕೆ, ಒಂದು ಸಾಧನೆ ಹಾದಿಯಲ್ಲಿ ಓದೋದಕ್ಕೆ ಓದ್ಲೇಬೇಕು, ಬರೀಲೇಬೇಕು ಅನ್ನೋದಕ್ಕಿಂತ ಅವ್ರು ಯಾವುದ್ರಲ್ಲಿ ಇಂಟೆಲಿಜೆನ್ಸ್ ಇದ್ದಾರೆ, ಅವರ ಬುದ್ಧಿನ ತೀಕ್ಷ್ಣತೆಯನ್ನ ನಾವು ಅರ್ಥ ಮಾಡ್ಕೊಂಡು ಅವರ ಹೋಗುವಂತಹ ಅವರ ಹಾದಿಯಲ್ಲಿ ನಾವು ಹೋಗ್ತಾ ಅವರ ಒಂದು ಸಾಧನೆಯ ಹಾದಿಗೆ ತಗೊಂಡ್ಬರೋಣ ಅಂತ ಹೇಳ್ತಾ ಇವತ್ತು ನಿಮ್ಮ ಹತ್ರ ಈ ಒಂದು ವಿಡಿಯೋನ ಶೇರ್ ಮಾಡ್ಕೋಬೇಕು ಅನಿಸ್ತು, ಹಂಗಾಗಿ ಶೇರ್ ಮಾಡ್ತಿದ್ದೀನಿ. ನಿಮ್ಗೆ ಏನಾದ್ರೂ ಇಷ್ಟ ಆಯ್ತು ಅಂದ್ರೆ ಈ ವಿಡಿಯೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಸುತ್ತಮುತ್ತ ಇಂತಹ ಮಕ್ಕಳಿದ್ರೆ ಅವ್ರನ್ನ ಅತಿ ಹೆಚ್ಚು ಪ್ರೀತಿ ಮಾಡಿ ಅವ್ರಿಗೆ ಏನಾದ್ರೂ ಒಂದು ಸಕ್ಸಸ್ ನ ದಾರಿ ತೋರಿಸಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು.